ಯಾವುದೇ ರೀತಿಯಲ್ಲಿ ಏನೋ ಪೆಟ್ ರಿಲೇಟೆಡ್ ಆಗಿ ಒಂದು ಸಮಸ್ಯೆ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲ ಯಾವುದೋ ಒಂದು ಸರಿಯಾಗಿ ನಡೀತಾ ಇಲ್ಲ, ಅನ್ಎಥಿಕಲ್ ಆಗಿ ನಡೀತಾ ಇದೆ, ಅಲ್ಲಿ ಯಾವುದೋ ಒಂಥರ ಮೋಸ ಆಗ್ತಾ ಇದೆ, ಅದು ಯಾವುದೋ ಸುಳ್ಳದು ಅನ್ನೋಂಥ ವಿಚಾರ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ಆಗಿರ್ಬೋದು, ಸರಿ ಇಲ್ಲ ಅಂತ ಏನು ಬಂತು ಅದನ್ನು ನಾನು 10 ಜನನ ನಾನು ಪರ್ಸ್ನಲ್ ಆಗಿ ಹೋಗಿ ಅವ್ರ ಜಾಗದಲ್ಲಿ ನಿಂತು ನಾನು ಅವ್ರ ಜಾಗಕ್ಕೆ ಹೋಗಿ ಅವ್ರ ಜೊತೆ ನಾನು ಇದನ್ನು ಡಿಸ್ಕಸ್ ಮಾಡ್ತೀನಿ. ಸರ್, ಪಾಪ್ ಒನ್ ವಾಯ್ಸ್ ಫೌಂಡೇಶನ್ ಪರ್ಸ್ನಲ್ ಅಜೆಂಡಾ ಅಂತ ಲೆಕ್ಕ ಹಾಕಂದ್ರೆ, ಅಂದರೆ ಪುನೀತ್ ಕುಮಾರ್ ಆಸ್ ಅ ಪರ್ಸ್ನಲ್ ಅಂತ ಹೇಳಿದ್ರೆ ನನ್ನ ಒಂದು ಪರ್ಸ್ನಲ್ ಅಜೆಂಡಾ ಇದ್ದಿದ್ದಿಷ್ಟೇ ಸರ್. ನನಗೇನು ಒಂದು ವಿಚಾರ ಸರಿ ಇಲ್ಲ ಅಂತ ಏನು ಬಂತು ಅದನ್ನು ನಾನು 10 ಜನನ ನಾನು ಪರ್ಸ್ನಲ್ ಆಗಿ ಹೋಗಿ ಅವ್ರ ಜಾಗದಲ್ಲಿ ನಿಂತು ನಾನು ಅವ್ರ ಜಾಗಕ್ಕೆ ಹೋಗಿ ಅವ್ರ ಜೊತೆ ನಾನು ಇದನ್ನು ಡಿಸ್ಕಸ್ ಮಾಡ್ತೀನಿ. ಯಾವುದೇ ರೀತಿಯಲ್ಲಿ ಏನೋ ಪೆಟ್ ರಿಲೇಟೆಡ್ ಆಗಿ ಒಂದು ಸಮಸ್ಯೆ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲ ಯಾವುದೋ ಒಂದು ಸರಿಯಾಗಿ ನಡೀತಾ ಇಲ್ಲ, ಅನ್ಎಥಿಕಲ್ ಆಗಿ ನಡೀತಾ ಇದೆ, ಅಲ್ಲಿ ಯಾವುದೋ ಒಂಥರ ಮೋಸ ಆಗ್ತಾ ಇದೆ, ಅದು ಯಾವುದೋ ಸುಳ್ಳದು ಅನ್ನೋಂಥ ವಿಚಾರ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನೀವು KCA ವಿಚಾರ ಹೇಳಿದ್ರಿ, ನಾನು KCA ಮೆಂಬರ್ಸ್ಗಳ್ನೇ ಹೋಗಿ ಮೀಟ್ ಮಾಡಿ ಬಂದಿದ್ದೀನಿ, 2-3 ಪ್ರೆಸಿಡೆಂಟ್ಸ್ಗಳ್ನೂ ಮೀಟ್ ಮಾಡಿ ಬಂದಿದ್ದೀನಿ. ಆ್ಯಂಡ್ ನಾನು ಪ್ರಶ್ನೆಗಳು ಹಾಕಿದ್ದೀನಿ. ಪ್ರಶ್ನೆಗಳು ಏನು, ನನ್ನ ಒಂದು ತಲೆಯಲ್ಲಿ ಬಂದಿದ್ದ ಪ್ರಶ್ನೆನ ನಾನು ಹಾಕಿದ್ದೀನಿ. ಏನು, ಯಾಕಿದ್ದೀರಾ ಸರ್, ಏನು ತೆಗಿದ್ದೀರಾ ಸರ್, ಏನು ಮಾಡ್ತಾ ಇದ್ದೀರಾ ಸರ್, ಯಾಕೆ ಇದು ಮಾಡಿಲ್ಲ, ಇದನ್ನು ಮಾಡ್ಬೋದಲ್ವ ಸರ್ ಅನ್ನೋದು ಕೇಳಿದ್ದೀನಿ. ಬಟ್ ಯಾವುದಕ್ಕೂ ನನಗೆ ಉತ್ತರ ಸಿಕ್ಕಿಲ್ಲ. ಅದಾದ್ಮೇಲೆ ಈ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಬೆನಿಫಿಷರೀಸ್ ಯಾರಿದ್ದಾರೆ, ಅಂದರೆ ಬ್ರೀಡರ್ಸ್ ಯಾರಿದ್ದಾರೆ, ಅವ್ರಿಗೆ ನಾನು ಕನ್ವಿನ್ಸ್ ಅಂದರೆ ಕನ್ವೆ ಮಾಡೋದಕ್ಕೆ ನಾನು ಸಾಕಷ್ಟು ಪ್ರಯತ್ನ ಮಾಡಿದ್ದೀನಿ. ಯಾವಾಗ ಅವ್ರ ಕಡೆಯಿಂದ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ, ಆವಾಗಲೇ ನಾವು ಕಾನೂನು ಮೊರೆಯಾಗಿ ಹೋಗಿರೋದು. ಸೊ ಶುರು ಇದೆ. ನೀವು ಪರ್ಸನಲ್ ಅಜೆಂಡಾ ಅಂತ ಅನ್ಕೊಂಡ್ರು ನಂಗೆ ಏನು ಬೇಜಾರಿಲ್ಲ.